ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. 120 ವರ್ಷದ ಸರ್ಕಾರಿ ಶಾಲೆಗೆ ದ್ವಿಭಾಷಾ ಮೆರುಗು. ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ. ಸಾಗರ ನೆಲದ ಅತಿ ಪುರಾತನ ಶಾಲೆ ಎನಿಸಿಕೊಂಡಿರುವ ಮತ್ತು ಸುದೀರ್ಘ 120 ವರ್ಷಗಳಿಂದ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಅಕ್ಷರ ಜ್ಞಾನ ನೀಡುತ್ತಾ ಬಂದಿರುವ ಹಾಗೂ ಅಲ್ಲಿಂದ ಇಲ್ಲಿವರೆಗೂ ಹಲವು ಏಳು ಬೀಳುಗಳನ್ನು ಕಂಡಿರುವ ಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬುಧವಾರ ಶುಭ ದಿನ. ಹೌದು, ಸಾಗರ ಜನತೆಯ ಆರಾಧ್ಯ ಪ್ರಥಮ ಪೂಜಿತ ಶಕ್ತಿ ದೇವರಾದ ಶ್ರೀ ಮಹಾಗಣಪತಿ ದೇವಾಲಯದ ಎದುರಿನಲ್ಲಿಯೇ ಇರುವ ಗಣಪತಿ ಕೆರೆ ಶಾಲೆ ಎಂದೇ ಪ್ರಸಿದ್ಧಿಯನ್ನು ಪಡೆದಿರುವ ಈ ಸರ್ಕಾರಿ ಶಾಲೆ ಇನ್ನೇನು ನೇಪಥ್ಯಕ್ಕೆ ಸೆಳೆಯಲಿದೆ ಎನ್ನುವ ಹೊತ್ತಿಗೆ ಶಾಲೆಯಲ್ಲಿ ದ್ವಿಭಾಷಾ ತರಗತಿ ಆರಂಭಗೊಳಿಸುವ ಮೂಲಕ ಪಟ್ಟಣ ಭಾಗದ ಪೋಷಕರಲ್ಲಿ ಕೆರೆ ಶಾಲೆಯತ್ತ ಒಲವು ಮೂಡುವಂತಾಗಿದೆ. 1904ರಲ್ಲಿ ಆರಂಭಗೊಂಡಿದ್ದ ಈ ಸರ್ಕಾರಿ ಶಾಲೆ ಸಾಗರ ಪಟ್ಟಣದಲ್ಲಿ ವಾಸವಿರುವ ಬಹುತೇಕರಿಗೆ ಅ ಕಲಿಸಿದ ಶಾಲೆ. ಇಂದಿಗೂ ಸುಂದರ ವಾತಾವರಣದಲ್ಲಿರುವ ಈ ಶಾಲೆಯಲ್ಲಿ ಕಲಿತ ಅದೆಷ್ಟೋ ಮಂದಿ ಉನ್ನತ ಉದ್ಯೋಗದಲ್ಲಿದ್ದಾರೆ ಹಾಗೂ ಹೊರದೇಶದಲ್ಲಿ ಪ್ರಸಿದ್ಧಿ ಹೊಂದಿರುವವರು ಇದ್ದಾರೆ. ಆದರೆ ಕಳೆದ 20 ವರ್ಷಗಳ ಈಚೆಗೆ ಪೋಷಕರು ಖಾಸಗಿ ಶಾಲೆಯ ಶಿಕ್ಷಣದತ್ತ ಆಕರ್ಷಿತರಾಗಿ ಎಲ್ಲ ಕಡೆಯೂ ಸರ್ಕಾರಿ ಶಾಲೆಗಳನ್ನು ನಿರ್ಲಕ್ಷಿಸಿರುವಂತೆ ಈ ಕೆರೆ ಶಾಲೆಯು ನಿರ್ಲಕ್ಷ್ಯಕ್ಕೊಳಗಾಗಿ ಬೆರಳೆಣಿಕೆ ವಿದ್ಯಾರ್ಥಿಗಳು ಮಾತ್ರ ಇರುವಂತಾಗಿತ್ತು. 1ನೇ ತರಗತಿಯಿಂದ 7ನೇ ತರಗತಿಯವರೆಗಿರುವ ಶಾಲೆಯಲ್ಲಿ ಒಟ್ಟು 14 ವಿದ್ಯಾರ್ಥಿಗಳು ಮಾತ್ರ ವ್ಯಾಸಂಗ ಮಾಡುವ ದಿನಗಳು ಬಂದು ಇನ್ನೇನು ಶಾಲೆ ಮುಚ್ಚಲಿದೆ ಎಂಬ ಸ್ಥಿತಿಗೆ ಬಂದಿತ್ತು. ಆದರೆ ಕಳೆದ 4-6 ವರ್ಷಗಳ ಈಚೆಗೆ ಇಲ್ಲಿಯ ಶಾಲಾ ಸಮಿತಿ ಮತ್ತು ಶಿಕ್ಷಕರು ಹೆಚ್ಚಿನ ಶ್ರಮವಹಿಸಿ ಶಾಲೆಗೆ ಕಾಯಕಲ್ಪ ಕೊಡುವ ಪ್ರಯತ್ನದೊಂದಿಗೆ ಹಳೆಯ ವೈಭವ ತರುವ ಕಾರ್ಯಕ್ಕೆ ಮುಂದಾಗಿ ಇದೀಗ 64 ಮಕ್ಕಳು ವ್ಯಾಸಂಗ ಮಾಡುವಂತಾಗಿದೆ. ಅಲ್ಲದೆ ಇಲ್ಲಿ LKG ಮತ್ತು UKG ಯನ್ನು ಆರಂಭಿಸಿರುವುದಲ್ಲದೆ ಪಕ್ಕದಲ್ಲಿ ಅಂಗನವಾಡಿಯೂ ಇರುವುದರಿಂದ ಹೆಚ್ಚಿನ ಮಕ್ಕಳು ಇತ್ತ ಬರುವಂತಾಗುತ್ತಿದೆ. ಈ ನಡುವೆ ಸರ್ಕಾರಿ ಶಾಲೆಗಳನ್ನು ಉಳಿಸುವ ಪ್ರಯತ್ನದಲ್ಲಿ ಕೈಗೊಂಡ ಆಂಗ್ಲ ಮಾಧ್ಯಮ ತರಗತಿ ಆರಂಭಿಸುವ ದ್ವಿಭಾಷಾ ಯೋಜನೆಯ ಫಲವಾಗಿ ಈ ವರ್ಷ ಕೆರೆ ಶಾಲೆಯು ಆಂಗ್ಲ ಮಾಧ್ಯಮ ತರಗತಿಗೆ ತೆರೆದುಕೊಂಡಿದೆ. ಇದರಿಂದಾಗಿ ಆಧುನಿಕ ಶಿಕ್ಷಣದಲ್ಲಿ ಪೋಷಕರು ಬಯಸುವ ಇಂಗ್ಲಿಷ್ ಶಿಕ್ಷಣ ಲಭ್ಯವಾಗುವ ಮೂಲಕ ಇಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುವುದಕ್ಕೆ ಸಾಧ್ಯವಾಗಿಸುವ ಎಲ್ಲ ಲಕ್ಷಣಗಳು ಕಂಡುಬರುತ್ತಿದೆ. ಬುಧವಾರ ಕ್ಷೇತ್ರದ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಅವರು ದ್ವಿಭಾಷಾ ತರಗತಿಗೆ ಚಾಲನೆ ನೀಡಿ ಗುಣಮಟ್ಟದ ಶಿಕ್ಷಣ ಸಿಗುವ ಸರ್ಕಾರಿ ಶಾಲೆಯನ್ನು ಪೋಷಕರು ನಿರ್ಲಕ್ಷ್ಯ ಮಾಡಬಾರದು. ಪ್ರಸ್ತುತ ಸರ್ಕಾರ ಶಿಕ್ಷಣಕ್ಕೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಟ್ಟು ಮಕ್ಕಳ ಆರೋಗ್ಯದ ಕುರಿತು ಗಮನ ಹರಿಸುತ್ತಿರುವಾಗ ಇದರ ಪ್ರಯೋಜನವನ್ನು ಪೋಷಕರು ಪಡೆಯುವಂತಾಗಬೇಕು. ಆಗ ಮಾತ್ರ ಸರ್ಕಾರಿ ಶಾಲೆ ಉಳಿಯುವುದಕ್ಕೆ ಸಾಧ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ವೇಳೆ ನಗರ ಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು, ಸದಸ್ಯರಾದ ಕುಸುಮಾ ಸುಬ್ಬಣ್ಣ, ಮಧುಮಾಲತಿ, ಗಣಪತಿ ಮಂಡಗಳಲ್ಲಿ ರವಿ ಲಿಂಗನಮಕ್ಕಿ, ಚಂದ್ರಪ್ಪ, BEO ಪರಶುರಾಮಪ್ಪ, ಸಮನ್ವಯಾಧಿಕಾರಿ ಡಾಕ್ಟರ್ ಅನ್ನಪೂರ್ಣ, ಸುಮಲತಾ, ಮುಖ್ಯ ಶಿಕ್ಷಕ ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಶಾಲಾ ಸಮಿತಿಯ ಅಧ್ಯಕ್ಷ ಪದ್ಮನಾಭ್ ಘಾಟೆ ಅಧ್ಯಕ್ಷತೆ ವಹಿಸಿದ್ದರು. ಶಾಲೆ ಅಂದ್ರೆ ಮೂಗು ಮುರಿತಾರೆ, ಏನೋ ಕನ್ನಡ ಶಾಲೆ ಪೈದೋ ಅಂತ ಹೇಳ್ತೀರಿ. ನೀವು ತಿಳ್ಕೋಬೇಕು, ಕನ್ನಡ ಶಾಲೆಯಲ್ಲಿರುವಂತಹ ಇವತ್ತು ಮಾಸ್ಟರ್ಗಳು ಮೆರಿಟ್ ಇಂದ ಆಯ್ಕೆಯಾಗಿ ಬಂದಿರ್ತಾರೆ. ಉತ್ತಮವಾದಂತಹ ಶಿಕ್ಷಣ, ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾರೆ. ನೀವು ಪ್ರೈವೇಟ್ ಶಾಲೆಗೆ ಹೋಗೋರಿಗೆಲ್ಲ 10,000 ರೂಪಾಯಿ ಸಂಬಳ ಕೊಟ್ಟು ಅವ್ರು ಇಟ್ಕೊಂಡು ಮಾಡ್ತಾರೆ. ಇವತ್ತು ನೋಡಿ, ನಮ್ಮ ತಾಲೂಕಿನಲ್ಲಿ 22 ಶಾಲೆ 100% ಬಂದಿದೆ ಅಂತ ಹೇಳಿದ್ರೆ ಅದು ಕನ್ನಡ ಶಾಲೆಯಲ್ಲಿ ಬಂದಿದೆ. ಪ್ರೈವೇಟಲ್ಲಿ ಬಂದಿರೋದು 3 ಶಾಲೆ ಏನು ಇರ್ಬೋದು, ಅಲ್ಲದೆ ರಾಮಕೃಷ್ಣ ಶಾಲೆ ಇಂಥ ಒಂದು 2-3 ಶಾಲೆ ಬಂದಿರ್ಬೋದು. ಬಿಟ್ರೆ ಕನ್ನಡ ಶಾಲೆ 22 ಶಾಲೆ ಇವತ್ತು ನಮ್ಮಲ್ಲಿ ಹೈಯೆಸ್ಟ್ 100% ಬಂದಿದೆ. ಅಂದರೆ ನಮ್ಮ ಶಿಕ್ಷಣದ ವ್ಯವಸ್ಥೆ ಹೇಗಿದೆ ಇದು ಯೋಚನೆ ಮಾಡಬೇಕು. ಆದರೆ ಏನಂದ್ರೆ ಬಿಲ್ಡಿಂಗ್ ಹಳೇದಾಗಿರುತ್ತೆ, ಸುಣ್ಣ ಬಣ್ಣ ಸ್ವಲ್ಪ ಆಗಿರಲ್ಲ ಬಿಟ್ರೆ, ಆದರೆ ಶಿಕ್ಷಣದ ಗುಣಮಟ್ಟ ಅತ್ಯಂತ ತುಂಬಾ ಸುಂದರವಾಗಿರುತ್ತೆ. ಇಂಗ್ಲಿಷ್ ಮಾಧ್ಯಮ ಇವತ್ತು ಮಕ್ಕಳಿಗೆ ಬೇಕಾಗಿದೆ, ಪೋಷಕರಿಗೂ ಬೇಕಾಗಿದೆ. ಹಾಗಾಗಿ ಏನಾಗಿದೆ, ನಮ್ಮ ಕನ್ನಡ ಶಾಲೆಯನ್ನು ಬಹಳಷ್ಟು ಜನ ಬಿಡ್ತಾ ಬಂದ್ಬಿಟ್ಟು ಕೆಲವು ಶಾಲೆಯಲ್ಲಿ 15-20 ಮಕ್ಕಳಾಗ್ಬಿಟ್ಟಿದ್ದಾರೆ. ಎಲ್ಲರಿಗೂ ಏನಾಗಿದೆ, ಈಗ ಮಕ್ಕಳು ಒಳ್ಳೆ ಇಂಗ್ಲಿಷ್ ಮಾತಾಡಬೇಕಂತೇಳಿ ಪ್ರೈವೇಟ್ ಶಾಲೆಗಳಿಗೆ ಕಳ್ಸಕ್ಕೆ ಶುರು ಮಾಡಿಬಿಟ್ರು. ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳಿಗೆ ಪ್ರಾಥಮಿಕದಿಂದ ಇರ್ಬೋದು, ಕಾಲೇಜಿಂದಲೂ ಇರ್ಬೋದು, ಇವತ್ತು ಬಹಳ ಕಮ್ಮಿ. ನಿಮ್ಗೆ ಏನೂ ಇಲ್ಲ. ನೀವು ಮಕ್ಕಳನ್ನ ಶಾಲೆ ಕಳಿಸೋದು ಒಂದು ಬಿಟ್ರೆ ನೀವು ಏನೂ ಕೊಡುವಂತ ಪ್ರಶ್ನೆನೇ ಬರೋದಲ್ಲ. ಒಂದು ಖುಷಿ ಆಯ್ತು, ಇವತ್ತು ಯಾವುದೋ ನಮ್ಮ ದುಬೈ ಇರುವಂತ ನಮ್ಮ ಅನುಪಮ ಅವರು 3.5 ಲಕ್ಷ ರೂಪಾಯಿ ಕೊಟ್ಟು ಇವತ್ತು ಕಂಪ್ಯೂಟರ್ ಎಲ್ಲ ಕೊಡಿಸಿ ತುಂಬಾ ಚೆನ್ನಾಗಿ ಸ್ಮಾರ್ಟ್ ಕ್ಲಾಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಎಷ್ಟು ಖುಷಿ ಆಗುತ್ತಲ್ವಾ. ಈ ತರ ಈಗ ನಮ್ದೊಂದು ಕಾನ್ಸೆಪ್ಟ್ ಇದೆ, ನಮ್ಮ ಶಾಲೆ ಎಂತದ್ದು, ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ಹೇಳಿ. ಈಗಾಗಲೇ ನಾವು ಎಲ್ಲ ಶಾಲೆ ಓದಿರುವಂತ ಹಳೆ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಸಂದೇಶವನ್ನು ರಾಜ್ಯ ಸರ್ಕಾರ ಸಾರಿದೆ. ಅಂತಂದ್ರೆ ಇದು ಪೂರ್ಣ ಆಂಗ್ಲ ಮಾಧ್ಯಮದಲ್ಲಿ ಇರೋದಿಲ್ಲ. ಇಂಗ್ಲಿಷ್ ಮೀಡಿಯಂ ಅಂದ ತಕ್ಷಣ ಫುಲ್ ಇಂಗ್ಲಿಷ್ ಪುಸ್ತಕನೇ ಅಲ್ಲ,
ಪ್ರತಿ ಸೆಂಟೆನ್ಸ್ ಕೂಡ ಕನ್ನಡದಲ್ಲೂ ಇರುತ್ತೆ, ಇಂಗ್ಲಿಷಲ್ಲೂ ಇರುತ್ತೆ. ಯಾಕಂದ್ರೆ ಯಾವುದೇ ಒಂದು ಮಗುವನ್ನ ನಾವು ಮಾತೃಭಾಷೆಯಿಂದ ವಂಚನೆ ಮಾಡೋ ಹಾಗಿಲ್ಲ. ಅದರ ಮಾತೃಭಾಷೆಯನ್ನು ಕಲಿಸೋದು ನಮ್ಮ ಒಂದು ಸರ್ಕಾರದ ಒಂದು ಕರ್ತವ್ಯವಾಗಿದೆ. ಅದನ್ನ ಸರ್ಕಾರ ನಿಭಾಯಿಸ್ತಾನೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಕನ್ನಡ ಮತ್ತು ಇಂಗ್ಲಿಷು ಎರಡೂ ಭಾಷೆಯಲ್ಲೂ ಇರುವಂತಹ ಒಂದು ಪುಸ್ತಕವನ್ನ, ಅಂದ್ರೆ ಒಂದು ಶೈಕ್ಷಣಿಕ ಕ್ರಮವನ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಪರಿಚಯಿಸಿದೆ. ಅದನ್ನ ಈಗ ಸಾಕಷ್ಟು ವರ್ಷಗಳಿಂದ ಮಾಡ್ತಾ ಬಂದಿದ್ರು ಕೂಡ ನಮ್ಮ ತಾಲೂಕಿಗೆ ಲಭ್ಯವಾಗಿರೋದು ಕೇವಲ 15 ಶಾಲೆಗಳಿಗೆ ಮಾತ್ರ ಆಗಿತ್ತು ಇಷ್ಟು ವರ್ಷಗಳಲ್ಲಿ. ಈ ವರ್ಷದಲ್ಲೂ ಕೂಡ ನಮ್ಮ ಎಲಿಜಿಬಿಲಿಟಿ ಪ್ರಕಾರ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ನಾವು ಮನವಿಯನ್ನು ಸಲ್ಲಿಸಿದಾಗ ಕೇವಲ 12 ಶಾಲೆಗಳು ಮಾತ್ರ ಆಯ್ಕೆ ಆಗುವ ಸಂಭವನೀಯತೆ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ಕೆಲವು ಶಾಲೆಗಳಿಗೆ ಬಹಳನೇ ಇಷ್ಟ ಇತ್ತು. ನಮ್ಮೆಲ್ರಿಗೂ ಗೊತ್ತಿದೆ, ಇವತ್ತು ಇಂಗ್ಲಿಷು ಎಲ್ಲ ಕಡೆ ಒಂದು ಬದುಕಿನ ಭಾಷೆ ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟಿದೆ. ಜಾಗತೀಕರಣದ ಒಂದು ಪ್ರಭಾವದಿಂದಾಗಿ ನಮಗೆ ಬೇಡವಾಗಿದ್ರೂ ಕೂಡ ನಾವು ಇಂಗ್ಲಿಷನ್ನು ಕಲಿಯುವಂತಹ ಅನಿವಾರ್ಯತೆ ಮತ್ತು ಅವಶ್ಯಕತೆ ನಡುವೆ ಇರೋದ್ರಿಂದ ಪೋಷಕರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸರ್ಕಾರಿ ಶಾಲೆಗಳು ವಿಶೇಷವಾಗಿ ಕನ್ನಡ ಮಾಧ್ಯಮ ಶಾಲೆಗಳಿಂದ ಮಕ್ಕಳನ್ನು ಬಿಡಿಸಿ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಒಂದು ವಲಯದಲ್ಲಿ ಖಾಸಗಿ ಶಾಲೆಗಳ ಒಂದು ಸ್ಪರ್ಧೆ ಹೆಚ್ಚಾಗಿರೋದ್ರಿಂದ ನಮ್ಮ ಸರ್ಕಾರಿ ಶಾಲೆಗಳನ್ನು ಕೂಡ ವಿಶೇಷವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರುವಂತಹ ದುರ್ಬಲವಾಗಿರುವ ವರ್ಗಗಳಿಗೆ ಇದು ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದಲೇ ನಮ್ಮ ಘನ ಸರ್ಕಾರ ಈ ಸರ್ಕಾರಿ ಶಾಲೆಗಳಲ್ಲೂ ಕೂಡ ನಾವು ಇಂಗ್ಲಿಷ್ ಮಾಧ್ಯಮವನ್ನು ತೆರೆದ್ರೆ ಮಕ್ಕಳಿಗೆ ಬಹಳ ಅನುಕೂಲ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಇರೋದಾಗಿದ್ರೂ ಮಕ್ಕಳ ಸಂಖ್ಯೆಯ ಒಂದು ಪ್ಯಾರಾಮೀಟರ್ನ ಹಾಕಿದಾಗ ನಮ್ಮ ಸರ್ಕಾರಿ ಶಾಲೆಗಳು ಹೆಚ್ಚು ಆಯ್ಕೆ ಆಗ್ತಿರ್ಲಿಲ್ಲ. ಈ ವರ್ಷದ ಒಂದು ವಿಶೇಷತೆ ಅಂತಂದ್ರೆ ಅದಕ್ಕೆ ನಾವು ವಿಶೇಷವಾಗಿ ನಮ್ಮ ಮಾನ್ಯ ಶಿಕ್ಷಣ ಸಚಿವರು ಹಾಗೂ ನಮ್ಮ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಮಾನ್ಯ ಶಾಸಕರನ್ನ ಅಭಿನಂದಿಸಲೇಬೇಕು. ಯಾಕೆ ಅಂತಂದ್ರೆ ನಮ್ಮ 12 ಶಾಲೆಗಳು ಮಾತ್ರ ಆಯ್ಕೆ ಆಗುವಂತ ಸಂಭವನೀಯತೆ ಇದ್ದ ಸಂದರ್ಭದಲ್ಲಿ ನಮ್ಮ ತಾಲೂಕಿಗೆ ಒಂದು ದಿನ ಅವರೇ ಒಂದು ಕಾಳಜಿಯಿಂದ ನಮ್ಮ ತಾಲೂಕಿಗೆ ಯಾವ್ಯಾವ ಶಾಲೆಗಳಿಗೆ ಇಂಗ್ಲಿಷ್ ಮೀಡಿಯಂ ಬೇಕು ಅಂತ ಹೇಳಿ ಕೇಳಿ ಎಷ್ಟೋ ವರ್ಷಗಳಿಂದ ಪ್ರಸ್ತಾವನೆ ಸಲ್ಲಿಸ್ತಾ ಇರೋ ಶಾಲೆಗಳು ಕ್ಯಾನ್ಸಲ್ ಆಗ್ತಾ ಇತ್ತು. ಈ ವರ್ಷ ಎಲ್ಲ ಶಾಲೆಗಳು 30 ಶಾಲೆಗಳು ಹಿರಿಯ ಪ್ರಾಥಮಿಕ ಶಾಲೆಗಳು, ಒಂದು ಪ್ರೌಢಶಾಲೆ, ಒಟ್ಟು 31 ಶಾಲೆಗಳಿಗೆ ಒಂದು ಅವಕಾಶವನ್ನ ಮಂಜೂರು ಮಾಡಿಸಿಕೊಟ್ಟಿದ್ದಾರೆ.